ಧರ್ಮದ ಹೆಸರಲ್ಲೇ ಮತ್ತೊಂದು ಹೆಸರಿನಲ್ಲೇ ದುಡ್ಡಿನ ಹೆಸರಿನಲ್ಲೇ ಈ ಬಲಿ ಆಗೋದು ನಿಲ್ಲೋದು ಯಾವಾಗ ಅಂತ ಇದನ್ನು ತಡೆಯವ್ರು ಯಾರು ಅಂತ ಯಾರಪ್ಪ ಇದನ್ನು ತಡೆಯವರು? ಯಾಕಂದರೆ ಇವಾಗ ಸುಹಾಸ್ ಶೆಟ್ಟಿ ಅವ್ರ ತಂದೆಗೆ ಯಾರು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಅನ್ಬೋದು. ಇವತ್ತು 10-20 ಲಕ್ಷ 25 ಲಕ್ಷ ಕೊಟ್ಟಿದ್ದಾರೆ, ಮತ್ತೆ ನೋಡ್ಕೊಳ್ಬೋದು. ಅದ್ರ ಕಳೆದು ಹೋದ ಮಗ. ಅದಕ್ಕಿಂತ ನಾವು ಎಲ್ಲರ ಬಾಂಧವ್ಯವನ್ನು ಪ್ರೀತಿಯನ್ನು ವಿಶ್ವಾಸ ಹಂಚೋದು ಯೋಗ್ಯ ಅಲ್ಲ ಏನಂತ ಒಂದು ಕ್ಷಣ ನಿಂತು ವಿಚಾರ ಮಾಡಿರಿ. ನಾವು ಅವ್ರ ಜಾಗದಾಗಿದ್ದ ನಾವು ಇವತ್ತು ಸುಹಾಸ್ ಶೆಟ್ಟಿಯ ತಂದೆಯ ಜಾಗದಲ್ಲಿ ಇಟ್ಕೊಂಡ, ತಾಯಿ ಜಾಗದಲ್ಲಿ ಇಟ್ಕೊಂಡ ವಿಚಾರ ಮಾಡುವಂಥದ್ದು. ಇವತ್ತು ಅದೇ ರೀತಿ ಅಶ್ರಫ್ ಹತ್ಯೆ ಆಗ್ತದೆ, ಮಾಬ್ ಲಿಂಚಿಂಗ್ ಆಗ್ತದೆ, ಅಲ್ಲಿ ನಾವು ವಿಚಾರ ಮಾಡಬೇಕು. ನಾವು ಅವರ ತಂದೆ ತಾಯಿಗಳ ಅಥವಾ ಅವ್ರ ತಂದೆ ತಾಯಿ ಜೊತೆ ಹೆಂಡತಿ ಮಕ್ಕಳು ನೆಲೆಯಲ್ಲಿ ನಿಂತು ನೋಡಿ ವಿಚಾರ ಮಾಡಿ ನಾವು ಹೆಜ್ಜೆ ಇಡಬೇಕಾಗಿದೆ ಅಂತ. ನಮ್ಮ ಮಕ್ಕಳನ್ನ ಯಾವ ರೀತಿ ತಯಾರು ಮಾಡಬೇಕು, ಮಾಡಬಾರ್ದು ಅನ್ನೋದು ಇವತ್ತೊಂದು ದೊಡ್ಡ ಸಂಕಟದ ವಿಷಯ ಆಗಿ ಹೋಗ್ಬಿಟ್ಟದೆ. ಇವತ್ತಿನ ಪರಿಸ್ಥಿತಿ ಒಳಗೆ ಶಿಕ್ಷಣ ತುಟ್ಟಿ, ಖಾಸಗಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಪ್ರೈವೇಟ್ದಲ್ಲೇ ಕಲಿಸ್ಲಿಕ್ಕೆ ಆಗೋದಿಲ್ಲಪ್ಪ. ಸರ್ಕಾರ ಸರಿಯಾಗಿ ಕಲಿಕಾ ಪದ್ಧತಿಗಳಿಲ್ಲ. ಮತ್ತು ಯಾವುದು ಕಲಿಬೇಕು, ಏನು ಕಲಿತು ನಾಳೆ ಭವಿಷ್ಯದ ನಮ್ಮ ಮಕ್ಕಳು ಇರುವಂಥದ್ದಿಲ್ಲ. ಮತ್ತು ಯಾವುದೋ ಕ್ಷೇತ್ರ ಉದ್ಯೋಗ ಹೆಚ್ಚು ಕೊಡ್ತದೆ, ಅದರಲ್ಲಿ ಇನ್ನೂ ಲಾಭದಾಯಕ ಉದ್ಯೋಗ ಮಾಡಬೇಕು ಅಂತಿಲ್ಲ. ಕೃಷಿ ಲಾಭದಾಯಕ ಇನ್ನೂ ಮಾಡಲಿಕ್ಕೆ ಸಾಧ್ಯದ. ರೈತಗೆ ಹೆಚ್ಚು ಲಾಭ ಆದರೆ ಕೃಷಿಯನ್ನು ಹೆಚ್ಚು ಅವಲಂಬಿಸ್ತಾನೆ, ಹೆಚ್ಚು ಮಂದಿ ಉದ್ಯೋಗ ಕೊಡ್ತಾನೆ ಕೃಷಿಕ ರೈತ. ಯಾಕಂದರೆ ಒಬ್ಬನಿಂದ ಆಗಲ್ಲ ಕೆಲಸ 100 ಮಂದಿ ಆಗದಾಗ 100 ಮಂದಿ ಅವ್ರು ತೊಗೊಳ್ಳೇಬೇಕಾಗ್ತದೆ. ಹೀಗಾಗಿ ಉದ್ಯೋಗ ಸೃಷ್ಟಿ ಆಗೋ ಕ್ಷೇತ್ರಗಳನ್ನು ಬಿಡುವ ನಾವು ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಅದ್ರ ಎಲ್ಲರ ಒಟ್ಟು ದುಷ್ಪರಿಣಾಮ. ಉದ್ಯೋಗ ಇಲ್ಲ ಅಂತ ಬಡತನ, ಹಸಿವು, ನೀರಡಿಕೆ. ಇದಕ್ಕಾಗಿ ಇಲ್ಲಿ ಕೆಲವೊಂದು ಧರ್ಮಾಂಧರು ಇರ್ತಾರೆ, ಜಗಳ ಹಚ್ಚುತ್ತದೆ, ದಗದ ಮಾಡುವಂಥ ಜನ. ಆ ಜನ ಇದ್ದಂಥ ಈ ಮಕ್ಕಳಿಗೆ ಪಾಪ ತಲೆಯಲ್ಲಿ ಹಾಕಿ ಅಲ್ಲೆಲ್ಲಿ ತಿಕ್ಕಾಟ ಹಚ್ತಾರೆ, ಮತ್ತೇನು ಹಚ್ತಾರೆ. ಇಲ್ಲ, ಇದಕ್ಕಾಗಿ ನಾವು ಹಿಂಗೆ ಹೇಳಿದರೆ ಮಾರ್ಕ್ಸ್ ಓದಿ ಆ ವಾದಿ ಅಂತಂದ್ರೆ ಏನೂ ಇಲ್ಲ. ಎಲ್ಲ ಸಂಘಟನೆಗಳಿಗೆ ಮೂಲ ಅರ್ಥನ ದುಡ್ಡು ಸರಿಯಾಗಿ ಪೇಮೆಂಟ್ ಸಿಕ್ತು ಬಂದರೆ ಯಾರೊಬ್ಬರು ಕಳ್ಳತನ ಮಾಡಲಿಕ್ಕೆ ಮತ್ತೇನೋ ಮಾಡಲಿಕ್ಕೆ ಜಗಳಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಉದ್ಯೋಗದವ್ರು ಮಾಡ್ತಾ ಹೋಗುವಂಥ ಸಂದರ್ಭಗಳು ಬರ್ತಾವೆ. ಹೀಗಾಗಿ ಇವತ್ತು ಎಲ್ಲ ಸುಹಾಸ್ ಶೆಟ್ಟಿ ಅವ್ರದ್ದಾಗಿರ್ಬೋದು, ಅಶ್ರಫ್ ಅವ್ರ ಹತ್ಯೆ ಆಗಿರ್ಬೋದು, ಎಲ್ಲ ಹತ್ಯೆಗಳೇನಪ್ಪ ಅಂತಂದ್ರೆ ನಾವು ಮತ್ತೊಮ್ಮೆ ನಿಂತು ವಿಚಾರ ಮಾಡುವಂಥದ್ದು, ನಾವು ಅವ್ರ ತಂದೆ ತಾಯಿಗಳ ಗಂಡ ಹೆಂಡರ ನೆಲೆಯಲ್ಲಿ ನಿಂತ್ಕೊಂಡು ವಿಚಾರ ಮಾಡುವಂಥದ್ದು ಮಾಡಬೇಕಾಗಿದೆ.